Hello students, welcome to RHchemistry. So very important video. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ವಿಡಿಯೋ ಓನ್ಲಿ ಫಾರ್ KCET ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್. ಇಲ್ಲಿ ನೀಟ್ ಸ್ಟೂಡೆಂಟ್ಸ್ ನಾನು ಏನೇನು ಹೇಳ್ತಾ ಇಲ್ಲ, ಓನ್ಲಿ ಫಾರ್ KCET ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್, ರೈಟ್? ಸೊ ಇಲ್ಲಿ ಆಲ್ರೆಡಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಿನ್ನೆ ರಾತ್ರಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ ಫಾರ್ ಆಲ್ ದ ಕೋರ್ಸಸ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ದಿಸ್ BNYS ಎಲ್ಲದಕ್ಕೂ ಕೂಡ ಬಂದಿದೆ, ಬಿ ಫಾರ್ಮಾಡಿ. ಈಗ ಏನ್ ಮಾಡಬೇಕು? ಒಂದಷ್ಟು ಮಿಸ್ಟೇಕ್ಸ್ ನನ್ನ ಸ್ಟೂಡೆಂಟ್ಸು ಮಾಡಿರುವಂಥದ್ದು ಅಥವಾ ನಾನು ಕೇಳಿರುವಂಥದ್ದು ನೀಟ್ ಕೌನ್ಸಿಲಿಂಗ್ ನಡೀತಿರ್ಬೇಕಾದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಅಂತ ಒಂದಷ್ಟು ಮಿಸ್ಟೇಕ್ಸ್ ಗಳನ್ನು ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಸೊ ಅದ್ರ ಬಗ್ಗೆ ಹೇಳೋಣಂತೆ. ಡೋಂಟ್ ಡೂ ದೀಸ್ ಮಿಸ್ಟೇಕ್ಸ್. ಈಗ ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಆಗಿದೆ, ಏನದರ ಮಹತ್ವ? ಫಸ್ಟ್ ಥಿಂಗ್ ಇಸ್ ದಟ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ, ನಿಮಗೆ ಎಲ್ಲಾ PDF ಅನ್ನ KE ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಸೊ PDF ಅಂತಂದ್ರೆ ನಿಮಗೆ ಸಾಮಾನ್ಯ ಕೋಟ ಅಂದ್ರೆ ಜನರಲ್ ಕೋಟ ಆಗಲಿ, ಹೈದರಾಬಾದ್ ಕರ್ನಾಟಕ ಆಗಲಿ, ಅಥವಾ ಯು ಕ್ಯಾನ್ ಸೇ ಪ್ರೈವೇಟ್ ಕೋಟ ಆಗಲಿ, ಇವೆಲ್ಲದಕ್ಕೂ ಕೂಡ ಎಲ್ಲಾ ಕೋರ್ಸ್ಗಳಿಗೂ ಕೂಡ ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 11 ಗಂಟೆ ತನಕ ನಮಗೆ ಟೈಮ್ ಇದೆ, ಹೌದಾ? ಸೊ ಅದಕ್ಕೆ ಯಾರೂ ನಾವು ಹರಿಬರಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಆಪ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಆಡ್ ಮಾಡೋದಕ್ಕೆ, ರಿಆರ್ಡರ್ ಮಾಡೋದಕ್ಕೆ ನಮಗೆ ಟೈಮ್ ಇದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ, ಎಲ್ಲಿ ನನಗೆ ಸಿಗಬಹುದು, ಎಲ್ಲಿ ನನಗೆ ಸಿಗದೇನೆ ಇರಬಹುದು. ನಾನು ಕೊನೆ ಪಾಯಿಂಟ್ ಇಂದ ಇಲ್ಲಿ ಹೇಳ್ತೀನಿ, ಮಾಕ್ ಮೇ ಆರ್ ಮೇ ನಾಟ್ ಈಕ್ವಲ್ ಟು ರಿಯಲ್ ರೌಂಡ್ 1 ಅಲಾಟ್ಮೆಂಟ್. ಅದನ್ನ KEದವರು ಕೂಡ ಹೇಳಿದ್ದಾರೆ. ಅಂದ್ರೆ ರೌಂಡ್ 1 ಅಲ್ಲಿ ನಿಮಗೆ ಸಿಕ್ಕಿರುವಂತ ಕಾಲೇಜ್ ಮಾಕ್ ಅಲ್ಲಿ ಸಿಕ್ಕಿರೋದು ಸಿಗದೇನೆ ಇರಬಹುದು, ಅದೇನು ಉಳಿಬಹುದು. ಸೊ ಜನರಲಿ ಏನಾಗ್ತದೆ, ಈಗ ನಾವು ಪ್ರಿಫರೆನ್ಸ್ ಅಲ್ಲಿ ಹೀಗೆ ಹಾಕಿರ್ತೀವಿ, 1 2 3 4 5 6 ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಮಾಕ್ ಅಲ್ಲಿ ನಿಮಗೆ ಥರ್ಡ್ ಕಾಲೇಜ್ ಅಲಾಟ್ ಆಗಿದೆ. ಥರ್ಡ್ ಕಾಲೇಜ್ ಇನ್ ಮಾಕ್ ಇಟ್ ಈಸ್ ಅಲಾಟೆಡ್. ಇಟ್ ಇಸ್ ನಾಟ್ ದ ಮೀನಿಂಗ್ ದಟ್ ನಿಮಗೆ ಥರ್ಡ್ ಬರ್ತದ ಇಲ್ಲ ಸೆಕೆಂಡ್ ಬರ್ತದ ಅಂತ ಹೇಳಿ. ನೋ, ಯು ಮೇ ಗೆಟ್ 4th ಆಲ್ಸೋ, 5th ಆಲ್ಸೋ, 6th ಆಲ್ಸೋ, ಸೆಕೆಂಡ್ ಆಲ್ಸೋ, 1 ಆಲ್ಸೋ. ಅಂದ್ರೆ ಎಲ್ಲಾ ರೀತಿ ಪಾಸಿಬಿಲಿಟಿ ಇದೆ. ಬಟ್ ಜಾಸ್ತಿ ಪಾಸಿಬಿಲಿಟಿ ಯಾವುದು ಅಂತಂದ್ರೆ ಸೆಕೆಂಡ್ ಸಿಗಬಹುದು, ಇಲ್ಲ ಥರ್ಡ್ ಸ್ಲಿಪ್ ಆಗ್ಬಹುದು, ಇಲ್ಲ 5th ಸ್ಲಿಪ್ ಆಗ್ಬಹುದು. ಜನರಲಿ ಫಸ್ಟ್ ಹೋಗೋದಾಗ್ಲಿ 6th ಹೋಗುವಂತ ಚಾನ್ಸಸ್ ಕಡಿಮೆ. ನೀವು ಹೇಳ್ಬೋದು, ಒಂದು ಸರ್ ನಾನು ಏನನ್ನು ಚೇಂಜ್ ಮಾಡಿಲ್ಲ, ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಐ ಹ್ಯಾವ್ ನಾಟ್ ಚೇಂಜ್ ಎನಿಥಿಂಗ್ ಇನ್ ಮೈ ಆಪ್ಷನ್ ಎಂಟ್ರಿ ಫಾರ್ಮ್. ಹಾಗಾದ್ರೆ ನಂದು ಯಾಕೆ ಚೇಂಜ್ ಆಗ್ತದ? ನೀವು ಚೇಂಜ್ ಮಾಡದೇ ಇರಬಹುದು, ನಿಮಗಿಂತ ಹೈಯರ್ ರ್ಯಾಂಕ್ ಇದ್ದವರು ಚೇಂಜ್ ಮಾಡಿದಾಗ ನಿಮಗೆ ಇಫೆಕ್ಟ್ ಆಗ್ತದೆ. ನೀವು ಚೇಂಜ್ ಮಾಡಿದಾಗ ನಿಮಗಿಂತ ಕೆಳಗಡೆ ರ್ಯಾಂಕ್ ಇರೋರಿಗೆ ಇಫೆಕ್ಟ್ ಆಗ್ತದೆ. ಅದಕ್ಕೆ ಯಾರೂ ಕೂಡ ಹಾಗೆ ಅನ್ಕೊಳ್ಳೋ ಹಾಗೆ ಇಲ್ಲ. ಡೆಫಿನೆಟ್ಲಿ ಅದು ಚೇಂಜ್ ಆಗ್ತದೆ, ಆಗಬಹುದು, ಆಗದೇನೂ ಇರಬಹುದು. ಎಲ್ಲಾ ರೀತಿ ಪಾಸಿಬಿಲಿಟೀಸ್ ಇದೆ. ಎಲ್ಲದಕ್ಕೂ ಕೂಡ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ನಮಗೆ ಇಲ್ಲಿ 3 ಅಲಾಟ್ ಆಗಿದೆ, ರೈಟ್? 3 ಅಲಾಟ್ ಆಗಿದೆ ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳಕ್ಕೆ ಹೋಗಬೇಡಿ. ಓವರ್ ಕಾನ್ಫಿಡೆನ್ಸ್ ಈಸ್ ನಾಟ್ ಗುಡ್. ರಿಮೆಂಬರ್, ಇಟ್ ಈಸ್ ನಾಟ್ ಗುಡ್. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಹೇಗಿರ್ತದೆ? ನನಗೆ 3 ಅಲಾಟ್ ಆಗಿದೆ, 3 ಇಲ್ಲ 2 ಅಲಾಟ್ ಆಗ್ತದೆ, ಆಗಲೇಬೇಕು. ನೋ, ಡೋಂಟ್ ಬಿ ಇನ್ ದಟ್ ಮೈಂಡ್ ಸೆಟ್. ಸೊ ರಿಮೆಂಬರ್ ದಟ್, ರೈಟ್? ಸೊ ಮಾಕ್ ಅನ್ನೋದು ಒಂದು ಇಂಡಿಕೇಟಿವ್ ಅಷ್ಟೇ. ನಿಮಗೆ ಸಿಗಬಹುದಾಗಿರುವಂತಹ ಸೀಟು ಸಿಕ್ಕೇ ಬಿಡ್ತದ ಅಂತ ಅಲ್ಲ. ಯಾಕಂತಂದ್ರೆ ಈಗಲೂ ಕೂಡ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋರಿಗೆ ಅವಕಾಶವನ್ನ KEದವರು ಕೊಟ್ಟಿದ್ದಾರೆ, ಹೌದಾ? ಅಂದ್ರೆ ಅವರೆಲ್ಲ ಆಡ್ ಮಾಡಿರೋದು ಡೆಫಿನೆಟ್ಲಿ ಈಗ ಆಲ್ರೆಡಿ ಮಾಕ್ ಅಲ್ಲಿ ಬಂದಿರುವಂತಹವರ ರಿಸಲ್ಟ್ ಮೇಲೆ ಇಫೆಕ್ಟ್ ಆಗ್ಲೇಬೇಕು, ಹಾಗೆ ಆಗ್ತದೆ ಆಬ್ವಿಯಸ್ಲಿ, ಹೌದಾ? ಸೊ ಮಾಕ್ ಅಲಾಟ್ಮೆಂಟ್ ಅನ್ನೋದು 100% ಅದೇ ಬರ್ತದ ಅಂತ ಅಲ್ಲ, ಗೊತ್ತಿರ್ಲಿ, ಅದು ಒಂದು ಪಾಯಿಂಟ್, ರೈಟ್? ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ, ಫಸ್ಟ್ ಒನ್, ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗಿದೇ ಸಿಗ್ತದ, ಮಾಕ್ ಅಲ್ಲಿ ಸಿಕ್ಕಿದೆ, ನನಗೆ ಸಿಗ್ಲೇಬೇಕು. ಇಲ್ಲ, ನಾನು ಮೆಡಿಕಲ್ ಅಲ್ಲೂ ಕೂಡ ನೋಡಿದ್ದೀನಿ, ಮಾಕ್ ಅಲ್ಲಿ ಅಲಾಟ್ ಆಗಿರುವಂತಹ ಸೀಟು ಒಬ್ಬ ಸ್ಟೂಡೆಂಟ್ಗೆ ರಿಯಲ್ ಅಲ್ಲಿ ಅಲಾಟ್ ಆಗದೇನೂ ಇರುವಂತಹ ಒಂದಷ್ಟು ಸಿಚುವೇಶನ್ ಅನ್ನು ಕೂಡ ನೋಡಿದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಆಗ್ಬಹುದು, ಆಗದೇನೆ ಇರಬಹುದು. ಓವರ್ ಕಾನ್ಫಿಡೆನ್ಸ್ ಬೇಡ. ನನಗೆ ಇದೇ ಸಿಗ್ತದ, ಅವಾಗ ಏನ್ ಮಾಡ್ತೀರಿ ನೀವು? ಜನರಲಿ ನಾನು 6 ಆಪ್ಷನ್ ಹಾಕಿದ್ದೀನಿ, ಇಷ್ಟೆಲ್ಲ ಯಾಕೆ ಹಾಕ್ಬೇಕು? 6 ಮತ್ತು 5th ಅನ್ನ ಡಿಲೀಟ್ ಮಾಡ್ಬಿಡ್ತೀನಿ, ಇವು ಮೇಲಿನ 4 ಅಷ್ಟೇ ಇಟ್ಕೊಂಡು ಹೋಗ್ಬಿಡ್ತೀನಿ. ರಾಂಗ್. ಅದನ್ನೇ ನಾನು ಹೇಳ್ತಿರೋದು, ನೋ ಆಪ್ಷನ್, ನೋ ಲಿಮಿಟ್ ಫಾರ್ ದ ಆಪ್ಷನ್ಸ್. ರಿಮೆಂಬರ್, ನೋ ಲಿಮಿಟ್ ಫಾರ್ ದ ಆಪ್ಷನ್ಸ್. ಇದನ್ನ ಆಲ್ರೆಡಿ ಒಂದು ಸ್ಟೋರಿಯನ್ನು ನಿಮಗೆ ಹೇಳಿದ್ದೀನಿ, ನನ್ನ ಓನ್ ಸ್ಟೂಡೆಂಟ್ಸ್ ಅದು. ಅದನ್ನ ಕೇಳಿದ್ಮೇಲೆ ನನಗೆ ಬಹಳ ಬೇಜಾರಾಯ್ತು. ಅಂದ್ರೆ ಆಫ್ಟರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ದ ನೀಟ್, ಸೊ ರಿಮೆಂಬರ್, ಹಿ ವಾಸ್ ಆಡೆಡ್ ಓನ್ಲಿ 14 ಕಾಲೇಜಸ್ ಇನ್ ದ ಲೀಸ್ಟ್. ಓನ್ಲಿ 14 ಕಾಲೇಜಸ್ ಇನ್ ದ ಲೀಸ್ಟ್. ಇದು ಮೊದಲನೇ ತಪ್ಪು. ಯಾಕಂತಂದ್ರೆ, ಸೊ ನಂಬರ್ ಆಫ್ ಆಪ್ಷನ್ಸ್ ನೀವು ಆಡ್ ಮಾಡಬಹುದು, ಇಷ್ಟೇ ಲಿಮಿಟ್ ಅಂತ ಮಾಡಿದಾಗ ನಿಮಗೆ ಕೆಳಗಡೆ ಇರುವಂತ ಚಾನ್ಸು ಕೂಡ ಸಿಗೋದಿಲ್ಲ.
ಅದಾದ್ಮೇಲೆ ಏನಾಗ್ತದ, ಮಾಕ್ ರಿಯಲ್ ಅಲಾಟ್ಮೆಂಟ್ ಆದ್ಮೇಲೆ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿಗೆ ನೀವು ಹೋಗೋದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಮ ಆಪ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಆಪ್ಷನ್ಸ್ ಕೊಡ್ತಾರೆ, ಸೊ ಅವಕಾಶ ಮಾಡಿ ಕೊಡ್ತಾರೆ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ರೈಟ್. ಸೊ ನೀವೇನಾದ್ರೂ 10 ಆಪ್ಷನ್ ಹಾಕಿದ್ರೆ ಇನ್ನೊಂದು 20 ಹಾಕಿ, ಸಿಕ್ಲೇಬೇಕು, ಅದರಲ್ಲೇ ಸಿಗ್ತದ ಅಂತ ಏನಿಲ್ಲ, ಸಿಗದೇನೆ ಇರ್ಬೋದು. ಅವಾಗ ಕೆಳಗಿಂದ್ರಲ್ಲಿ ಯಾವ್ದ್ರಲ್ಲೂ ಸಿಗ್ಬೇಕಲ್ವಾ. ಒಂದು ಮೈಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನಾವು ಹೇಳ್ಬೋದು ಬೆಸ್ಟ್ ಕಾಲೇಜ್ ಇನ್ ಇಂಜಿನಿಯರಿಂಗ್ RV ಕಾಲೇಜ್, BMS, MS ರಾಮಯ್ಯ, BVB ಹೇಳ್ತೀವಿ, ಹೌದಾ? ಹಾಗಾದ್ರೆ ನೀವು 4 ಕಾಲೇಜಲ್ಲಿ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಇಂಜಿನಿಯರ್ ಆಗಿ ಜಾಬ್ ಮಾಡ್ತಾ ಇದ್ದಾರಾ? ಈವನ್ ನಮಗೆ ಗೊತ್ತಿಲ್ಲದೆ ಇರುವಂತ ಒಂದಷ್ಟು ಕಾಲೇಜಿಂದ ಬಂದಿರುವಂತ ಸ್ಟೂಡೆಂಟ್ಸ್ಗಳು ಕೂಡ ದೇ ವೆಂಟ್ ಟು ದಿ ವೆರಿ ಗುಡ್ ಟಾಪ್ ಪೊಸಿಷನ್ಸ್ ಇನ್ ದ ಇಂಡಸ್ಟ್ರೀಸ್, ಆರ್ ಯು ಕ್ಯಾನ್ ಸೇ ಸಾಫ್ಟ್ವೇರ್ ಇಂಡಸ್ಟ್ರೀಸ್. ಯಾಕೆ ಸಾಧ್ಯ ಇದೆ ಅಂತಂದ್ರೆ, ಯಾವ ಕಾಲೇಜು ಕಾಲೇಜ್ ಅನ್ನೋದು ಡೆಫಿನೆಟ್ಲಿ ಇಟ್ ವಿಲ್ ಡಿಸೈಡ್, ಬಟ್ ಫೈನಲಿ ಈಗೇನಾಗ್ತದೆ, ನನಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟ ಇದೆ, ಯಾವುದಾದ್ರೂ ಕಾಲೇಜ್ ಆಗ್ತದ ಅಂತ ಮೈಂಡ್ ಸೆಟ್ ಬೇಡ. ಬಟ್ ಇಷ್ಟೇ ಕಾಲೇಜ್ ಒಳಗೆ ಸಿಗಬೇಕು, ಉಳಿದಿದ್ದು ಯಾವುದೂ ಕಾಲೇಜ್ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ತಲೆಯಲ್ಲೂ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಯಾವುದೇ ಕಾಲೇಜಲ್ಲಿ ನೀವು ಯಾವುದೇ ಕೋರ್ಸ್ ಮಾಡಿದ್ರೆ ಇವತ್ತಿಗೂ ಕೂಡ ವ್ಯಾಲ್ಯೂ ಇದೆ. ಯಾರಿಗೆ ಅಂತ ಹೇಳ್ತೀನಿ, ಯಾವುದೇ ಕಾಲೇಜಲ್ಲಿ ಯಾವುದೇ ಕೋರ್ಸ್ ಮಾಡಿದ್ರು ಇವತ್ತಿಗೂ ಕೂಡ ವ್ಯಾಲ್ಯೂ ಇದೆ. ಯಾರಿಗೆ ಅಂತಂದ್ರೆ ದೋಸ್ ಹೂ ಇನ್ವಾಲ್ವ್ ಸೆಲ್ಫ್ ಇನ್ವಾಲ್ವ್ಮೆಂಟ್ ಬೇಕು ನಮಗೆ. ಟೀಚರ್ ಬರ್ತಾರೆ, ಕ್ಲಾಸಲ್ಲಿ ಕಲಿಸ್ತಾರೆ, ಹೋಗ್ಬಿಡ್ತಾರೆ, ನಾನು ಅಷ್ಟನ್ನ ಕಲ್ತ್ಕೊಂಡು ಹೋಗ್ತೀನಿ, ಇಲ್ಲ, ನಿಮ್ಮದೇನಾದ್ರೂ ಟ್ಯಾಲೆಂಟ್ ಅನ್ನ ಅದರಲ್ಲಿ ಯೋಚನೆ ಮಾಡಬೇಕು. ಸೊ ನೀವು ಎಕ್ಸ್ಟ್ರಾ ಒಂದಷ್ಟು ತಿಂಗನ್ನ ಕಲೀಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಕಲ್ಸಿರೋದನ್ನ ಅಷ್ಟೇ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೇ ಕ್ವಶನ್ ಇದೆ, ಇಲ್ಲೇ ಬೀಳ್ತದ ಅಂತ ಹೇಳಿ. ಅಂದ್ರೆ ಇನ್ನು ಮುಂದೆ ಹೋಗ್ತಾ ನಿಮ್ಮ ಪರ್ಸೆಂಟೇಜ್ ಅನ್ನೋದು, ನಿಮ್ಮ ವಾಟ್ ಯು ಕ್ಯಾನ್ ಸೇ ಪರ್ಸೆಂಟೇಜ್ ಅನ್ನೋದು ಇಂಪಾರ್ಟೆನ್ಸ್ ಆಗೋದಿಲ್ಲ, ನಿಮ್ಮ ಕಾಸ್ಟ್ ಅನ್ನೋದು ಕೂಡ ಇಂಪಾರ್ಟೆನ್ಸ್ ಆಗೋದಿಲ್ಲ. ಗೊತ್ತಿರಲಿ, ಸಾಫ್ಟ್ವೇರ್ ಇಸ್ ದ ಓನ್ಲಿ ಇಂಡಸ್ಟ್ರಿ ವೇರ್ ವಿಥೌಟ್ ದ ಕಾಸ್ಟ್ ದೇ ವಿಲ್ ಸಿ ಓನ್ಲಿ ಮೆರಿಟ್. ನೀವು ಇಲ್ಲಿ ತನಕ ನೀವು ಅಡ್ಮಿಷನ್ ಮಾಡ್ಕೊಂಡ್ ಬಿಟ್ರಿ ಕಾಸ್ಟ್ ಇಟ್ಕೊಂಡು, ಬಟ್ ಮುಂದೂ ಕೂಡ ನನಗೆ ಹೀಗೆ ಆಗ್ತದ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೂ ಹೋಗಬೇಡಿ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಯಾವ ಒಂದು ಇಂಡಸ್ಟ್ರಿಯಲ್ಲಿ ನೀವು ನಿಮ್ಮ 100% ಅನ್ನ ಹಾಕಿ, ಯಾವ ಒಂದು ಕೋರ್ಸ್ ಅಲ್ಲಿ ನಿಮ್ಮ ಒಂದು 100% ಅನ್ನ ಹಾಕಿ, ಆ ಒಂದು ಕೋರ್ಸ್ ಅಲ್ಲಿ ನೀವು ಯಾವಾಗ ಕ್ರೀಮ್ ಲೇಯರ್ದಲ್ಲಿ ಬರ್ತೀರಿ, ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಏನ್ ಹೇಳ್ತೀವಲ್ಲ, ಡೆಫಿನೆಟ್ಲಿ ದಟ್ ಈಸ್ ಟ್ರೂ. ಅದ್ರ ಬಗ್ಗೆ ಎರಡು ಡೌಟೇ ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈಗ ಒಂದು 4-5 ಅಷ್ಟೇ ಆಪ್ಷನ್ ಇಟ್ಬಿಟ್ಟು, ಅಥವಾ 10 ಅಥವಾ 15 ಕಾಲೇಜ್ ಅಷ್ಟೇ ಆಪ್ಷನ್ ಇಟ್ಬಿಟ್ಟು ಮುಂದೆ ಪಶ್ಚಾತ್ತಾಪ ಪಡೋದಲ್ಲ. ಸೊ ನನಗೆ ಸಿಗ್ಬೇಕಿತ್ತು, ಸಿಗ್ತಿತ್ತೇನೋ, ಹೀಗಾಗ್ಬಿಡ್ತು ಅಂತ ಹೇಳಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಆಪ್ಷನ್ಸ್, ಎಲ್ಲ ಆಪ್ಷನ್ ಬಗ್ಗೆ ಥಿಂಕ್ ಮಾಡಿ. ಸೊ ಒಂದೊಮ್ಮೆ ಸ್ವಲ್ಪ ದೂರ ಇರೋದು ಆಪ್ಷನ್ ಬಗ್ಗೆನೂ ಥಿಂಕ್ ಮಾಡಿ. ಎಲ್ಲದನ್ನು ಥಿಂಕ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳ್ಳಿ. ಯಾವಾಗ್ಲೂ ಅಷ್ಟೇ ಓವರ್ ಕಾನ್ಫಿಡೆನ್ಸ್ ಇಂದ 10 ಆಪ್ಷನ್ ಹಾಕ್ತೀನಿ, 12 ಕಾಲೇಜ್ ಹಾಕ್ತೀನಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. 550 ಸ್ಕೋರ್ ಮಾಡಿರುವಂತಹ ನೀಟ್ ಸ್ಟೂಡೆಂಟ್ ಗೌರ್ಮೆಂಟ್ ಸಿಗುವಂತಹ ಚಾನ್ಸಸ್ ಅನ್ನ ಕಳ್ಕೊಂಡು ವಿದೌಟ್ ದ ಸೀಟ್ ಈಗ ಬೇಜಾರನ್ನ ಅನುಭವಿಸ್ತಾ ಇರೋದನ್ನು ಕೂಡ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, 14 ಆಪ್ಷನ್ 15 ಆಪ್ಷನ್ ಇಷ್ಟೇ ಬೇಡ, ನಂಬರ್ ಆಫ್ ಆಪ್ಷನ್ಸ್ ಹಾಕಿ. ಸೊ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಹೇಳ್ತದೆ, ಒಂದೊಂದಷ್ಟು ಹೊಸ ಕಾಲೇಜ್ಗಳು ಬಂದಿರ್ತದೆ, ಅದನ್ನು ಕೂಡ ಆಕ್ಷನ್ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವುದೂ ಕೂಡ ರಾಂಗ್ ಅಂತ ಏನಿಲ್ಲ, ರೈಟ್? ಸೊ ನಾನು ನೋಡಿರೋ ಹಾಗೆ ಯಾವುದೇ ಒಂದು ಕೋರ್ಸ್ ಅಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ, ಎಲ್ಲದೂ ಒಳ್ಳೆಯದೇ. ನೀವು ಕ್ರೀಮ್ ಲೇಯರ್ ಅಲ್ಲಿ ಬಂದ್ರೆ, ಅಂದ್ರೆ ಇಫ್ ಯು ಗೋ ಟು ದ ಟಾಪ್ ಇನ್ ದಟ್ ಪರ್ಟಿಕ್ಯುಲರ್ ಕೋರ್ಸ್, ಅದಕ್ಕೆ ಇವ್ಯಾವುದಕ್ಕೂ ನಾವು ಮುಂದೆ ಬೇಜಾರು ಮಾಡ್ಕೊಳ್ಳೋದಲ್ಲ, ಹೀಗೆ ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡ್ಕೊಳ್ಬೇಕು. ಮಾರ್ಕ್ ಅಲಾಟ್ಮೆಂಟ್ ನಿಮ್ಮ ಕೈಯಲ್ಲಿದೆ, ಆ PDF ಅನ್ನ ತಗೊಳ್ಳಿ, ಸ್ಟಡಿ ಮಾಡಿ, ನಿಮ್ಮ ರ್ಯಾಂಕಿಗೆ ನಿಯರೆಸ್ಟ್ ಅಂತಂದ್ರೆ ಇಲ್ಲಿ +1000 -1000 ಕೂಡ ಕನ್ಸಿಡರ್ ಮಾಡಬಹುದು. ನಿಯರೆಸ್ಟ್ ಯಾವ ಕಾಲೇಜಲ್ಲಿ ಇದೆ ಅದನ್ನ ನೋಡ್ಕೊಳ್ಳಿ. ಯಾವಾಗ್ಲೂ ನನ್ನ ಒಂದು ಸಜೆಷನ್ ಅಂತಂದ್ರೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆ ಲೀಸ್ಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಅನ್ನ ಮೇಲ್ಗಡೆ ಸ್ವಲ್ಪ ಚಲೋ ಕಾಲೇಜ್ ಅನ್ನ ಇಟ್ಕೋತಾ ಬಂದಿರ್ತೀರಿ. ಸೊ ಒಂದೊಂದೊಮ್ಮೆ ಫಾರ್ ಎಕ್ಸಾಂಪಲ್, ಈಗ ನಾನು ನಿನ್ನೆ ನೋಡಿರೋ ಹಾಗೆ CS ಅಲ್ಲಿ 90ಗೆ ನಿಂತಿದೆ, RV ಕಾಲೇಜಲ್ಲಿ ಜನರಲ್ ಮೆರಿಟ್ 90ಗೆ ನಿಂತಿದೆ. ನಿಮ್ಮ ಒಂದು ರ್ಯಾಂಕಿಂಗ್ ಈಗ 500 ಇದೆ, ರೈಟ್? 500 ಇದೆ. ನೀವು RV ಕಾಲೇಜ್ ಹಾಕ್ಲೇಬಾರ್ದು ಅಂತ ಏನಿಲ್ಲ. ಅಥವಾ ಇನ್ನೊಂದು ತಲೆ ಇರುತ್ತೆ ಸ್ಟೂಡೆಂಟ್ಸ್, ಗೊತ್ತಿರಲಿ, ನಾನು ಹಾಕಿರುವಂತ ಆಪ್ಷನ್ ಫಸ್ಟ್ ಮೇಲ್ಗಡೆ ನಾನು ಹಾಕಿರುವಂತ ಆಪ್ಷನ್ ನನ್ನ ಒಂದು ಕೆಳಗಡೆ ಇರುವಂತ ಆಪ್ಷನ್ನಿಗೆ ಅಫೆಕ್ಟ್ ಆಗ್ತದ? ಇಲ್ಲ. ಒಂದು ಗೊತ್ತಿರಲಿ, ಯಾವಾಗಲೂ ಸಾಫ್ಟ್ವೇರ್ ಯಾವ ರೀತಿ ಸೀಟು ಹಂಚಿಕೆಯನ್ನ ಮಾಡ್ತದ ಅಂತಂದ್ರೆ, ಸೊ ಮೆರಿಟ್ ವೈಸ್ ಈಗ ನಿಮ್ಮ ಒಂದು ರ್ಯಾಂಕ್ ಅನ್ನ ತಗೊಂಡು ನಿಮ್ಮ ಪ್ರಿಫರೆನ್ಸ್ ಅನ್ನ ನೋಡ್ಕೊಳ್ತಾ ಹೋಗ್ತದೆ. ಅದಕ್ಕೆ ಪ್ರಿಫರೆನ್ಸ್ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಿಮಗೆ ಈ ಕಾಲೇಜ್ ಬೇಕಾಗಿತ್ತು, ನನ್ನ ಮನೆ ಹತ್ರ ಇದೆ, ನಾನು ವಿದೌಟ್ ಎನಿ ಖರ್ಚು ಅಂದ್ರೆ
ಟ್ರಾನ್ಸ್ಪೋರ್ಟ್ ಆಗಲಿ, ಹಾಸ್ಟೆಲ್ ಆಗಲಿ, ಚಲೋ ಕಾಲೇಜ್ ಇದೆ, ಗುಡ್ ಕಾಲೇಜ್ ಇದೆ, ಅದಕ್ಕೆ ಸೇರ್ಕೋಬೇಕು ಅಂದಾಗ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಇರಬೇಕು. ಇಲ್ಲ ನಾ ಯಾವ್ದಾದ್ರು ಕಾಲೇಜಿಗೆ ಹೋಗ್ಬೋದು ಬಟ್ ಗುಡ್ ಇರಬೇಕು ಅಂತಂದ್ರೆ ಅವಾಗ ನಿಮ್ಮ ಪ್ರಿಫರೆನ್ಸ್ ಅಲ್ಲಿ ಬೆಸ್ಟ್ ಕಾಲೇಜ್, ದೆನ್ ಮಿಡಲ್, ದೆನ್ ವರ್ಸ್ಟ್. ಕೆಳಗಡೆ ಅಂದ್ರೆ ವರ್ಸ್ಟ್ ಕಾಲೇಜ್ ಅಂತ ಹೇಳ್ತಾ ಇಲ್ಲ, ಯಾವುದಕ್ಕೆ ಇಂಪಾರ್ಟೆನ್ಸ್ ಅಂದ್ರೆ ಚಲೋ ಇಲ್ಲ ಅಂತ ನಿಮ್ಮ ಸೀನಿಯರ್ಸ್ ಹೇಳಿರ್ತಾರೆ ಆ ಒಂದಷ್ಟು ಕಾಲೇಜ್ಗಳನ್ನು ಸೇರಿಸಿಟ್ಕೊಂಡಿರಿ. ಯಾಕಂದ್ರೆ ಯಾರಿಗ ಗೊತ್ತು, ಹೇಳಲಿಕ್ಕೆ ಬರೋದಿಲ್ಲ. ರಿಯಲ್ ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ಯಾವುದೇ ಸೀಟು ಸಿಗದೆ ಹೋದ್ರೆ ಏನಾಗ್ತದ, ನೀವು ಆ ಒಂದು ಕಾಲೇಜ್ ಸಿಕ್ಕರೂ ಕೂಡ, ಯಾವುದಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಆ ಒಂದು ಕಾಲೇಜ್ ಸಿಕ್ಕರೂ ಕೂಡ ನಿಮಗೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರ್ತದೆ. ಅಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಇಲ್ಲೋ ಅನ್ನೋದನ್ನ ನಿಮಗೆ ಡಿಸೈಡ್ ಮಾಡೋದಕ್ಕೆ ಟೈಮ್ ಇರ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಒಂದು 10 ಕಾಲೇಜ್ 12 ಕಾಲೇಜ್ ಇಟ್ಕೊಂಡು ಮುಂದೆ ತ್ರಾಸ್ ಪಡೋದಕ್ಕೆ ಹೋಗಬೇಡಿ. ನನ್ನ ಒಂದು ಈ ವಿಡಿಯೋದ ಮುಖ್ಯ ಉದ್ದೇಶ ಅದೇ ಆಗಿತ್ತು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ PDF ತಗೊಂಡು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಚಾಯ್ಸ್ ಅನ್ನು ಚೇಂಜ್ ಮಾಡ್ಕೋಬಹುದು, ರೀಆರ್ಡರ್ ಮಾಡಬಹುದು, ಆಡ್ ಮಾಡಬಹುದು. ರೈಟ್? ಓವರ್ ಕಾನ್ಫಿಡೆನ್ಸ್ ಯಾವುದಕ್ಕೂ ಬೇಡ. ನನಗೆ ಇದೇ ಸಿಗ್ತದ, ಇದೇ ಬೇಕು, ನಾನು ಅದಕ್ಕೆ ನಾ ಒಂದೇ ಕಾಲೇಜ್ ಹಾಕ್ತೀನಿ, ನಾ ಒಂದು ಕಾಲೇಜ್ ನನ್ನ ಲಿಸ್ಟ್ ಒಳಗೆ ಇಟ್ಟಿರೋದಕ್ಕೆ ಅವ್ರು ಕಾಲೇಜ್ ಕೊಡ್ಲೇಬೇಕು, ಯಾರೂ ಕೊಡೋದಿಲ್ಲ, ಗೊತ್ತಿರಲಿ. ಅದಾದ್ಮೇಲೆ ಮಾಕ್ ಮೇ ಆರ್ ಮೇ ನಾಟ್ ಈಕ್ವಲ್ ಟು ರಿಯಲ್ ಗೊತ್ತಿರಲಿ. ಮಾಕ್ ಅನ್ನೋದು ಓನ್ಲಿ ಇಂಡಿಕೇಟಿವ್, ಅದು ರಿಯಲ್ ಆಗೋದಕ್ಕೆ ಸಾಧ್ಯ ಇದೆ, ಇಲ್ದೇನೂ ಇರ್ಬೋದು. ಅದಕ್ಕೆ ಅದನ್ನು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ. ದೆನ್ ನೋ ಆಪ್ಷನ್ಸ್, ನೋ ಲಿಮಿಟ್ ಫಾರ್ ದ ಆಪ್ಷನ್ಸ್, ನೋ ಲಿಮಿಟ್ ಎಟ್ ಆಲ್. ಹಂಡ್ರೆಡ್ಸ್ ಆಫ್ ಕಾಲೇಜ್ ಹಾಕಿ. ನನ್ನ ಕೇಳಿದ್ರೆ ಒಂದು 50, 100, 150 ಯಾವ್ಯಾವ್ದು ಪಾಸಿಬಿಲಿಟಿ ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ, ನಿಮ್ಮ ಒಂದು ಸೀನಿಯರ್ಸ್ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಂಜಿನಿಯರ್ ಮಾಡಿರ್ತಾರೆ, ಸೊ ಅವ್ರನ್ನೆಲ್ಲ ಕೇಳಿಕೊಂಡು ಒಂದು ಡಿಸಿಷನ್ಗೆ ಬಂದ್ಕೊಂಡು ಹಾಕಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈಗ ನಿಮಗೆ ಫಾರ್ಮ್ ಸೈಜ್ ಮಾಡ್ಬೇಕಂತ ಇರ್ತದೆ, ವೆಟರ್ನರಿಗೆ ಅಷ್ಟೇ ಹಾಕಿ ಬಿಟ್ಬಿಡ್ತೀರಿ. ಅದಾದ್ಮೇಲೆ ಅನ್ನಿಸ್ತದ ನಾ ಇಂಜಿನಿಯರ್ ಸಿಕ್ಕರು ಮಾಡ್ಬೋದಿತ್ತು, ಯಾಕೆ 1 ವರ್ಷ ವೇಸ್ಟ್ ಮಾಡ್ಕೋಬೇಕು, ಮಾಡ್ಬೋದಿತ್ತು ಅಂತ ಹೇಳಿ. ಇಂತಹ ಪರಿಸ್ಥಿತಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫಸ್ಟ್ ಪ್ರಿಫರೆನ್ಸ್ ಫಾರ್ಮ್ ಸೈನ್ಸ್ಗೆ ಇಟ್ರೆ, ವೆಟರ್ನರಿಗೆ ಇಟ್ರೆ, ಅಗ್ರಿಗೆ ಇಟ್ರೆ, ಸೆಕೆಂಡ್ ಪ್ರಿಫರೆನ್ಸ್ ನಿಮಗೆ ಏನಾದ್ರೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ, ನಿಮ್ಮ ರ್ಯಾಂಕಿಂಗ್ ಚಲೋ ಇದ್ರೆ, ಸಿಗುವಂತ ಚಾನ್ಸಸ್ ಇದ್ರೆ ಇಂಜಿನಿಯರ್ ಕಾಲೇಜ್ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಒನ್ ಟೈಮ್ ಚಾನ್ಸ್, ಇದು ಒನ್ ಟೈಮ್ ಚಾನ್ಸ್. ಈ ಚಾನ್ಸ್ ನೀವು ಬಿಟ್ಕೊಂಡ್ರಿ ಅಂತಂದ್ರೆ ಮತ್ತೆ ನಾನು ಇಂಜಿನಿಯರಿಂಗ್ ಹೋಗ್ತೀನಿ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ದುಡ್ಡು ಇದ್ದವ್ರು ಕೊಟ್ಕೊಂಡು ಹೋಗ್ತಾರೆ, ಆದ್ರೆ ಎಲ್ಲರಿಗೂ ದುಡ್ಡು ಇರಬೇಕು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ವೆಟರ್ನರಿ ಅಂದ್ರೆ ಅದನ್ನೊಂದೇ ತಲೆಯಲ್ಲಿ ಇಟ್ಕೊಂಡು ಹಾಕ್ಬೇಕು ಅಂತೇನಿಲ್ಲ. ಈಗ ಬಿ ಫಾರ್ಮ್ ಅದನ್ನೊಂದೇ ತಲೆ ಇಟ್ಕೋಬೇಕಂತೇನಿಲ್ಲ. ಒಂದೊಮ್ಮೆ ಇಂಜಿನಿಯರಿಂಗ್ ಸಿಗ್ಲಿಲ್ಲ ಅಂದ್ರೆ ಬಿ ಫಾರ್ಮ್ ಮಾಡ್ತೀನ ಅಂತ ಯೋಚನೆ ಮಾಡ್ಕೊಳ್ಳಿ. ಹಾಗೇನಾದ್ರೂ ಇದ್ರೆ ಅದನ್ನು ಕೂಡ ಕೆಳಗಡೆ ಆಡ್ ಮಾಡ್ಕೊಳ್ಳಿ. ರೈಟ್? ಅಂದ್ರೆ ಈಗ ಫಸ್ಟ್ ಆಪ್ಷನ್ ನಿಮಗೆ ವೆಟರ್ನರಿ ಇತ್ತು, ವೆಟರ್ನರಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬಹುದು ಅಂತ ಇತ್ತು, ಅದನ್ನ ಆಡ್ ಮಾಡ್ಕೊಂಡ್ರೆ. ಆರ್ಕಿಟೆಕ್ಚರ್ ರ್ಯಾಂಕಿಂಗ್ ಇತ್ತು, ಆರ್ಕಿಟೆಕ್ಚರ್ ಆಡ್ ಮಾಡ್ಕೊಳ್ಳಿ. ಫಾರ್ಮ್ ಸೈನ್ಸ್ ಮಾಡ್ಬೇಕಂತ ಅನಿಸ್ತು, ಅಗ್ರಿಕಲ್ಚರ್ ಅದನ್ನ ಆಡ್ ಮಾಡ್ಕೊಳ್ಳಿ. BNYS ಏನಾದ್ರು ಮಾಡ್ಬೇಕಂತ ಅನಿಸ್ತು, ಅದನ್ನ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿಯೊಂದನ್ನು ಆಡ್ ಮಾಡ್ಕೋಬಹುದು, ಯಾವ ಅವಕಾಶವನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋ ಲಿಮಿಟ್ ಫಾರ್ ದ ಆಪ್ಷನ್ ಬಹಳ ಇಂಪಾರ್ಟೆಂಟ್. ನಾನು ನನ್ನ ಕಣ್ಣು ಮುಂದೆ ಅನುಭವಿಸಿದವ್ರು ನಾನು ನೋಡಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇವೆಲ್ಲದರ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂದು ಡಿಸಿಷನ್ಗೆ ಬನ್ನಿ. ಇದರಲ್ಲಿ ನಾಳೆ ಮಧ್ಯಾಹ್ನ 11 ಗಂಟೆ ತನಕ ನಮಗೆ ಟೈಮ್ ಇದೆ. ಅಷ್ಟರೊಳಗೆ ನೀವು ಬೇಕಾದ ಆರ್ಡರ್ನ ಚೇಂಜ್ ಮಾಡಬಹುದು. ಕರೆಕ್ಟ್ ಆಗಿ ಕುತ್ಕೊಂಡು ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡು ಒಂದು ಡಿಸಿಷನ್ಗೆ ಬಂದು ನಿಮ್ಮ ಡಿಸಿಷನ್ ಅನ್ನ ಅಲ್ಲಿ ಎಂಟರ್ ಮಾಡಿ. ಫೈನಲ್ ಆಗಿ ನೀವೇನ್ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಡ್ತೀರಿ ಅದನ್ನೇ ಫೈನಲ್ ಅಂತ ಹೇಳಿ ಕಂಪ್ಯೂಟರ್ ತಗೊಳ್ತದೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅಥವಾ ಬಂದು 1 ತಾಸು 2 ತಾಸೊಳಗೆ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಕಂಪ್ಲೀಟ್ ಐಡಿಯಾ ಅಬೌಟ್ ಚಾಯ್ಸಸ್. ಚಾಯ್ಸ್ 1, 2, 3, 4, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಮೆಡಿಕಲ್ ಮತ್ತೆ KCET ಅನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬಹುದು, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ ಮುಂದಿನ ವಿಡಿಯೋದಲ್ಲಿ. ನಾನು ಹೇಳ್ತೀನಿ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರಸ್ಟ್ ಆನ್ ಮೀ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಕೊಂಡಿದ್ರೆ, ಸೊ ಅಲ್ಲಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Have a nice day.